ಹಾಯ್ ಹಲೋ ನಮಸ್ತೆ. ಹೇಮಾ ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹೇಮಾ. ನಾನಿವತ್ತು ಬಾಳೆ ಎಲೆಯಲ್ಲಿ ಭೂತಾಯಿ ಮೀನಿನ ಮಸಾಲ ಫ್ರೈ ಹೇಗೆ ಮಾಡೋದಂತ ಹೇಳ್ತೀನಿ. ಬೇಕಾಗುವ ಪದಾರ್ಥಗಳೇನಂತ ಮೊದಲಿಂದಾಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ, ಮತ್ತು ಒಂದು ಈರುಳ್ಳಿ, ಬೆಳ್ಳುಳ್ಳಿ, ತಿರ್ಪಳ್ಳು, ಹಾಗೆ ಪೆಪ್ಪರ್, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ, ಹುಳಿ, ಧನಿಯಾ ಕಾಳು, ಜೀರಿಗೆ, ಸೋಂಪು ಕಾಳು, ಹಾಗೆ ಅರಿಶಿನ. ಇಷ್ಟನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಈಗ ಪೇಸ್ಟ್ ಮಾಡ್ಕೊಳ್ಬೇಕು. ಪೇಸ್ಟ್ ಮಾಡ್ಕೊಳ್ಳುವಾಗ ಫಸ್ಟು ಇದು ಮಸಾಲೆ ಹಾಕಿಬಿಟ್ಟು ಕಾಯಿ ತುರಿ ಹಾಕಬಾರ್ದು, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಹಾಕಿ ಫಸ್ಟು ರುಬ್ಕೊಳ್ಬೇಕು. ಯಾಕಂದರೆ ಅದು ಸರಿಯಾಗಿ ಪೇಸ್ಟ್ ಆಗೋಲ್ಲ. ಇಲ್ಲ ಅಂದರೆ ಈರುಳ್ಳಿನೂ ಹಾಕ್ಬೋದು. ಪೇಸ್ಟ್ ಆಮೇಲೆ ಕಾಯಿ ತುರಿ ಹಾಕಿ ಈ ಥರ ಗಟ್ಟಿಯಾಗಿ ರುಬ್ಕೊಳ್ಬೇಕು. ಅದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಟ್ಕೊಳ್ಬೇಕು. ಹಾಗೆ ಭೂತಾಯಿ ಮೀನನ್ನು ನಾನಿವಾಗ ಚಿಕ್ಕದಾಗಿ ಇಲ್ಲಿ ಗೆರೆ ಥರ ಎಳ್ಕೊಂಡಿದ್ದೀನಿ. ಯಾಕಂದರೆ ಮಸಾಲೆ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ. ಮತ್ತು ಉಪ್ಪು ಹಾಕಿ ಈ ಥರ ನೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ. ಇದನ್ನು ಇನ್ನೊಂದು ಸರಿ ವಾಶ್ ಮಾಡಿಬಿಟ್ಟು ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಇಲ್ಲಿ ಬಾಳೆ ಎಲೆನ ನಾನು ಬಾಡಿಸ್ಬಿಟ್ಟು ಇಲ್ಲಿ ಮಸಾಲೆನ ಹಾಕಿಟ್ಟಿದ್ದೀನಿ. ಈಗ ಮಸಾಲೆನ ಈ ಥರ ನೀಟಾಗಿ ಇಟ್ಕೊಳ್ಬೇಕು. ಈ ಥರ ಹಾಕಿ ಒಂದು ಲೇಯರ್ ಹಾಕ್ಕೊಳ್ಬೇಕು. ಅದ್ರ ಮೇಲೆ ಇವಾಗ ಫಿಶ್ ಇಟ್ಕೊಳ್ತಾ ಹೋಗಬೇಕು. ತುಂಬ ರುಚಿಯಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ನೀಟಾಗಿ ಇಟ್ಕೊಳ್ಬೇಕು. ಜಾಸ್ತಿ ಇರೋದ್ರಿಂದ ನಾನು ಈ ಥರ ಎಲ್ಲ ಇಟ್ಕೊಳ್ತಾ ಇದ್ದೀನಿ. ಅಂದರೆ ಸರಿಯಾಗಿ ಇಟ್ಕೊಂಡು ಮಾಡ್ಬೋದು ನೀವು. ಹಾಗೆ ಅದರ ಮೇಲೆ ಇನ್ನೊಂದು ಲೇಯರ್ ಮಸಾಲೆನ ಹಾಕ್ಕೊಳ್ಬೇಕು. ಥರ ನೀಟಾಗಿ ಮಸಾಲೆ ಹಾಕ್ಕೊಂಡ್ರೆ ಅದು ಮಸಾಲೆ ಚೆನ್ನಾಗಿ ಇಟ್ಕೊಳತ್ತೆ. ಅದಕ್ಕೆ ಅದ್ರ ಮೇಲೆ ಇನ್ನೊಂದು ಲೇಯರ್, ಅದ್ರ ಮೇಲೆ ಇನ್ನೂ ಸ್ವಲ್ಪ ಮಸಾಲೆನ ಹಾಕಿ ಈ ಥರ ಬೇಕು. ಆಮೇಲೆ ಬಾಳೆ ಎಲೆನ ಈ ಥರ ಫೋಲ್ಡ್ ಮಾಡಬೇಕು. ನೀಟಾಗಿ ಫೋಲ್ಡ್ ಮಾಡಿ ಇದಕ್ಕೆ ಇನ್ನು 2 ಬಾಳೆ ಎಲೆನ ಹಾಕಿ ಫೋಲ್ಡ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಅದರಲ್ಲಿ ನೀರೆಲ್ಲ ಹೊರಗಡೆ ಬಂದುಬಿಡುತ್ತೆ. ಇಲ್ಲಾಂದರೆ ಇದನ್ನು ಇವಾಗ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಈ ಥರ ಇವಾಗ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು. ಬೆಂದಾದಮೇಲೆ ಯಾವ ಥರ ಇದೆ ನೋಡಿ, ಹೀಗಾಗಿದೆ. ಇದಂತೂ ತುಂಬ ರುಚಿಯಾಗಿರುತ್ತೆ. ಭೂತಾಯಿ ಮೀನಂತೂ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಇದನ್ನು ಇವಾಗ ಫೋಲ್ಡ್ ಮಾಡಿ ತುಂಬ ಚೆನ್ನಾಗಿ ಬೆಂದಿದೆ. ಸಖತ್ತಾಗಿದೆ. ಚೆನ್ನಾಗಂತೂ ಬೆಂದಿದೆ ನೋಡಿ ಹೇಗಿದೆ ಅಂತ. ಒಮ್ಮೆ ಟ್ರೈ ಮಾಡಿ ನೋಡಿ. ಫಸ್ಟ್ ಟೈಮ್ ಏನಾದರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.